ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆಗಾಲ ಬಂತೆ ಅಂದ್ರೆ ಸಾಕು, ಮಲೆನಾಡು ಭಾಗ ಪ್ರವಾಸಿಗರನ್ನ ಕೈ ಬೀಸಿ ತನ್ನತ್ತ ಸೆಳೆಯುತ್ತೆ. ಕಾರಣ ಹಚ್ಚ ಹಸಿರು, ಅದ್ರ ಜೊತೆಗೆ ಪ್ರಕೃತಿ ಸೌಂದರ್ಯ, ವಯ್ಯಾರದಿಂದ ಬಳುತ್ತಾ ಗುಡ್ಡಗಳಿಂದ ಇಳಿಯುವ ಜಲಪಾತಗಳನ್ನ ನೋಡೋದಕ್ಕೆ ಪ್ರವಾಸಿಗರು ಮುಗಿ ಬೀಳ್ತಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಂಕುಡೊಂಕಿನ ಹಾದಿ, ಕಣ್ಣು ಹಾಯಿಸಿದಷ್ಟು ಕಾಣುವ ಹಚ್ಚ ಹಸಿರಿನ ಪ್ರಕೃತಿಯ ಸೊಬಗು. ಇದರ ನಡುವೆ ಮೈ ಜುಮ್ಮೆನಿಸಿ ಮುತ್ತನ್ನಿಡುವ ಮಂಜಿನ ಹನಿ. ಸ್ವರ್ಗ ಲೋಕವೇ ಧರೆಗಿಳಿದು ಅನುಭವವನ್ನ ನೀಡ್ತಾ ಇದೆ ಕಾಫಿ ನಾಡು ಚಿಕ್ಕಮಗಳೂರು. ಮಳೆಗಾಲ ಬಂದ್ರೆ ಸಾಕು, ಚಿಕ್ಕಮಗಳೂರಿನ ಪ್ರವಾಸವೇ ಒಂಥರ ರೋಮಾಂಚನ. ಮಳೆಗಾಲದಲ್ಲಿ ಪ್ರವಾಸ ಮಾಡೋಕೆ ಪರ್ಫೆಕ್ಟ್ ಜಾಗ ಅಂದ್ರೆ ಅದು ನಮ್ಮ ಚಿಕ್ಕಮಗಳೂರು. ಇಲ್ಲಿ ಮಳೆಗಾಲದಲ್ಲಿ ಪ್ರಕೃತಿ ಮಾತೆ ಸ್ವರ್ಗವನ್ನೇ ಸೃಷ್ಟಿಸಿ ಬಿಡ್ತಾಳೆ. ಸಣ್ಣ ಪುಟ್ಟ ಝರಿಗಳು ತುಂಬಿ ತುಳುಕುತ್ತೆ. ಬಂಡೆ ಕಲ್ಲುಗಳ ನಡುವೆ ಮುತ್ತಿನ ಹಾರದಂತೆ ನೀರು ಧುಮುಕುತ್ತೆ. ಇನ್ನು ಚಾರ್ಮಾಡಿ ಘಾಟ್ನಲ್ಲಿ ಅದೆಷ್ಟೋ ಸಣ್ಣ ಪುಟ್ಟ ಜಲಪಾತಗಳು ಧುಮಿಕುತ್ತಾ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇವೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು, ತುಂಬ ಚೆನ್ನಾಗಿದೆ. ನೇಚರು, ಫಾಲ್ಸ್ ಆಗಲಿ, ವೆದರ್ ಆಗಲಿ ತುಂಬ ಚೆನ್ನಾಗಿದೆ. ಇದೆಲ್ಲ ಫಾಲ್ಸ್ ಈ ಫಾಲ್ ಎಲ್ಲ ನೋಡ್ತಾ ಇದ್ರಿ, ಇಂಡಿಯನ್ ನಾಯಕ ಫಾಲ್ಸ್ ಥರ ಫೀಲ್ ಆಗ್ತಿದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್. ಈ ಸ್ಟಡೀಸ್ ಟೈಮಲ್ಲೆಲ್ಲ ರಿಫ್ರೆಶ್ಮೆಂಟ್ ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ಈ ನೇಚರ್ನ. ಇನ್ನು ಸಾಕಷ್ಟು ಮಂದಿ ಪ್ರವಾಸಿಗರು ಮಳೆಗಾಲದ ಸೌಂದರ್ಯವನ್ನ ಸವಿಯಲು ಕಾಫಿ ನಾಡಿಗೆ ದೌಡಾಯಿಸ್ತಾರೆ. ಅದರಲ್ಲೂ ಮಂಗಳೂರು ಮೂಡಿಗೆರೆಗೆ ಸಂಪರ್ಕ ಕಲ್ಪಿಸುವ ಚಾರ್ಮಾಡಿಯಲ್ಲಿ ಸಾಗುವುದೇ ಒಂದು ರೋಮಾಂಚನಕಾರಿ ಜರ್ನಿ. ವಾವ್ ಎನಿಸುವ ಪ್ರಕೃತಿ, ಅಬ್ಬಬ್ಬ ಎನಿಸುವ ಜಲಧಾರೆ, ಮೈ ನವಿರೇಳಿಸುವ ಜಲಪಾತಗಳು, ಇವನ್ನೆಲ್ಲ ನೋಡಿ ಪ್ರವಾಸಿಗರು ಫಿದಾ ಆಗೋದು ಗ್ಯಾರಂಟಿ. ಭಾರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.